ಮಳೆಗಾಲದಲ್ಲಿ, ಚಳಿಗಾಲದಲ್ಲಿ ಅಥವಾ ಮಕ್ಕಳ ರಜೆ ಇರುವ ಟೈಮಲ್ಲಿ ಅಥವಾ ಮಕ್ಕಳು ಸ್ಕೂಲಿಂದ ಬರುವಾಗ ಅಥವಾ ಯಾರಾದರೂ ಮನೆಗೆ ನೆಂಟರು ಬರ್ತಾರೆ ಅಂತ ಅನ್ನುವಾಗ ಏನಾದರೂ ದಿಢೀರಾಗಿ ಸ್ನ್ಯಾಕ್ಸ್ ಮಾಡ್ಕೊಳ್ಬೇಕು ಅಂತೇಳಿ ಅಂದ್ಕೊಳ್ತೇವೆ. ಈ ಬಜ್ಜಿ ಬೋಂಡ ಎಲ್ಲ ಮಾಡೋದು ಹೇಳಿದರೆ ಅದು ತುಂಬ ದಿನ ನಮಗೆ ಸ್ಟೋರ್ ಮಾಡಿಟ್ಕೊಳ್ಳಿಕ್ಕಾಗೋದಿಲ್ಲ. ಅದಕ್ಕೆ ನಾನಿವತ್ತು ಉದ್ದಿನಬೇಳೆ ಮತ್ತು ದೋಸೆ ಅಕ್ಕಿಯನ್ನು ಬಳಸಿ ದಿಢೀರಾಗಿ ಮಾಡಿಕೊಳ್ಬೋದು ಒಂದು ಚಕ್ಕುಲಿ ರೆಸಿಪಿಯನ್ನು ಶೇರ್ ಮಾಡ್ತಾ ಇದ್ದೇನೆ. ಇದನ್ನು ಒಂದು ಅರ್ಧ ಗಂಟೆಯಲ್ಲೇ ಮಾಡಿಕೊಳ್ಬೋದು. ಈಗ ನಾನು ಫಸ್ಟಿಗೆ ಚಕ್ಕುಲಿ ಪ್ರಿಮಿಕ್ಸನ್ನು ಹೇಗೆ ಮಾಡೋದು ಅಂತೇಳಿ ಹೇಳಿಕೊಡ್ತಾ ಇದ್ದೇನೆ. ಈ ಚಕ್ಕುಲಿ ಪ್ರಿಮಿಕ್ಸನ್ನು ನೀವು ತಿಂಗಳುಗಟ್ಟಲೆ ಇಟ್ಕೊಂಡು ನಿಮಗೆ ಬೇಕು ಅಂತ ಹೇಳುವಾಗ ಇದರಿಂದ ಚಕ್ಕುಲಿ ಮಾತ್ರ ಅಲ್ಲ, ಬೆಣ್ಣೆ ಮುರುಕು ಆಮೇಲೆ ತೆಂಗುಳನ್ನು ಕೂಡ ಮಾಡ್ಕೊಳ್ಬೋದು. ಈಗ ಮೊದಲಿಗೆ ಚಕ್ಕುಲಿ ಪ್ರಿಮಿಕ್ಸನ್ನು ಮಾಡ್ಕೊಳ್ಳಿಕ್ಕೆ ನಾನಿಲ್ಲಿ ಅಕ್ಕಿ ಮತ್ತು ಉದ್ದಿನಬೇಳೆಯನ್ನು ಚೆನ್ನಾಗಿ ತೊಳ್ಕೊಂಡು ಈ ರೀತಿ ಒಂದು ಟವೆಲ್ ಅಥವಾ ಶಾಲಲ್ಲಿ ಹಾಕಿ ಈ ಅಕ್ಕಿಯನ್ನು ಮತ್ತು ಉದ್ದಿನಬೇಳೆಯನ್ನು ಒಣಗಿಸ್ಕೊಳ್ಬೇಕು. ನೀವು ಬಿಸಿಲಲ್ಲಿ ಆದರೂ ಒಣಗಿಸ್ಕೊಳ್ಬೋದು, ಇಲ್ಲಾಂತಂದರೆ ಮನೆಯೊಳಗೆ ಕೂಡ ನೆರಳಲ್ಲೇ ಒಣಗಿಸ್ಕೊಳ್ಬೋದು. ನಾನಿಲ್ಲಿ ನಿಮಗೆ ಉದ್ದಿನಬೇಳೆ ಮತ್ತು ಅಕ್ಕಿಯ ಮೆಜರ್ಮೆಂಟ್ ಹೇಳಲೇ ಇಲ್ಲ. ನೀವು 1 ಕಪ್ ಉದ್ದಿನಬೇಳೆ ತಗೊಂಡ್ರೆ 4 ಕಪ್ ಆಗುವಷ್ಟು ಅಕ್ಕಿಯನ್ನು ತಗೊಳ್ಬೇಕಾಗ್ತದೆ. ನಾನಿವತ್ತು ಸ್ವಲ್ಪ ಜಾಸ್ತಿನೇ ಚಕ್ಕುಲಿ ಪ್ರಿಮಿಕ್ಸನ್ನು ಮಾಡಿ ಸ್ಟೋರ್ ಮಾಡ್ತಾ ಇರೋದ್ರಿಂದ ಒಂದು 12 ಗ್ಲಾಸ್ ಆಗುವಷ್ಟು ಅಕ್ಕಿಯನ್ನು ತಗೊಂಡು 3 ಗ್ಲಾಸ್ ಆಗುವಷ್ಟು ಉದ್ದಿನಬೇಳೆಯನ್ನು ತಗೊಂಡಿದ್ದೇನೆ. ಈ ಅಕ್ಕಿ ಮತ್ತು ಉದ್ದಿನಬೇಳೆ ಎಲ್ಲ ಚೆನ್ನಾಗಿ ಒಣಗಿದ ನಂತರ ನಾನಿಲ್ಲಿ ಫಸ್ಟಿಗೆ ಉದ್ದಿನಬೇಳೆಯನ್ನು ಒಂದು ಬಾಣಲೆಗೆ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಂಡಿದ್ದೇನೆ. ಇದು ಹುರ್ಕೊಳ್ಳೋ ಟೈಮಲ್ಲಿ ಒಳ್ಳೆ ಘಮ ಬರ್ತದೆ, ಹಾಗೆಯೇ ಲೈಟ್ ಆಗಿದ್ರೆ ಕಲರ್ ಸ್ವಲ್ಪ ಚೇಂಜ್ ಆಗ್ತದೆ. ಅಲ್ಲಿವರೆಗೆ ಹುರ್ಕೊಂಡು ಇದನ್ನೊಂದು ಅಗಲವಾದ ಪ್ಲೇಟ್ಗೆ ಹಾಕಿ ಪೂರ್ತಿಯಾಗಿ ತಣ್ಣಗಾಗ್ಲಿಕ್ಕೆ ಬಿಡಬೇಕು. ನಂತರ ಅದೇ ಬಾಣಲೆಗೆ ಒಣಗಿರುವ ಅಕ್ಕಿಯನ್ನು ಸಹ ಹಾಕೊಂಡು ಹುರ್ಕೊಳ್ಬೇಕು. ಇದನ್ನು ಹೇಗೆ ಹುರ್ಕೊಳ್ಬೇಕು ಅಂತ ಹೇಳಿದರೆ ಇದರ ಕಲರೆಲ್ಲ ಚೇಂಜ್ ಆಗಬೇಕು ಅಂತೇಳೇನಿಲ್ಲ. ಸ್ವಲ್ಪ ಕೈಯಲ್ಲಿ ಮುಟ್ಟುವಾಗ ಬಿಸಿ ಆದರೆ ಸಾಕು. ಯಾಕಂದರೆ ಈ ಅಕ್ಕಿಯನ್ನು ನಾವು ಆಲ್ರೆಡಿ ನೀರಿನಂಶ ಎಲ್ಲ ಹೋಗುವವರೆಗೆ ಒಣಗಿಸಿರ್ತೇವಲ್ವ, ಇನ್ನೂ ಎಲ್ಲಿಯಾದರೂ ನೀರಿನಂಶ ಉಳಿದಿರ್ಬೋದು ಅನ್ನೋ ಕಾರಣಕ್ಕೆ ಮಾತ್ರ ಸ್ವಲ್ಪ ಬಿಸಿ ಮಾಡಿಕೊಂಡ್ರೆ ಸಾಕು. ಇಲ್ಲಿ ಅಕ್ಕಿಯ ಕ್ವಾಂಟಿಟಿ ತುಂಬ ಜಾಸ್ತಿ ಇದ್ದದ್ರಿಂದ ನಾನು 2 ಬ್ಯಾಚಲ್ಲಿ ಅಕ್ಕಿಯನ್ನು ಹುರ್ಕೊಂಡಿದ್ದೇನೆ. ಈ ಅಕ್ಕಿ ಮತ್ತು ಉದ್ದಿನಬೇಳೆ ಎರಡು ಕೂಡ ಪೂರ್ತಿಯಾಗಿ ತಣ್ಣಗಾದ ನಂತರ ಒಂದು ಡಬ್ಬಕ್ಕೆ ಹಾಕೊಂಡಿದ್ದೇನೆ ನಾನು ಇದನ್ನು. ಯಾಕಂದರೆ ಈ ಉದ್ದಿನಬೇಳೆ ಮತ್ತು ಅಕ್ಕಿಯನ್ನು ಎರಡನ್ನು ಕೂಡ ಪುಡಿ ಮಾಡ್ಕೊಳ್ಬೇಕು. ನೀವು ಸಾಧ್ಯ ಆದರೆ ಮಿಕ್ಸಿಯಲ್ಲೇ ಪುಡಿ ಮಾಡ್ಕೊಳ್ಬೋದು, ಆದರೆ ಮಿಕ್ಸಿಯಲ್ಲಿ ಪುಡಿ ಮಾಡ್ಕೊಳ್ಳೋದು ಸ್ವಲ್ಪ ಕಷ್ಟ, ತುಂಬ ಟೈಮ್ ತೊಗೊಳ್ತದೆ. ಅದಕ್ಕೆ ನೀವು ಮಿಲ್ಲಿಗೆ ಹೋಗಿ ಮಿಲ್ ಮಾಡಿಸ್ಕೊಂಡು ಬಂದ್ರೇ ಒಳ್ಳೆಯದು. ಡಬ್ಬದಲ್ಲಿ ಹಾಕಿಕೊಂಡ ನಂತರ ಈ ಉದ್ದಿನಬೇಳೆ ಮತ್ತು ಅಕ್ಕಿಯನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮಿಲ್ ಮಾಡಿಸ್ಕೊಂಡು ಬಂದರೆ ಇನ್ಸ್ಟಂಟ್ ಚಕ್ಕುಲಿ ಪ್ರಿಮಿಕ್ಸ್ ರೆಡಿ ಆಗ್ತದೆ. ಈ ಪ್ರಿಮಿಕ್ಸನ್ನು ನೀವು 6-7 ತಿಂಗಳುಗಳ ಕಾಲ ಕೂಡ ಸ್ಟೋರ್ ಮಾಡಿಟ್ಕೊಳ್ಬೋದು. ಆದರೆ ಅಷ್ಟು ದಿನ ಎಲ್ಲ ಈ ಪ್ರಿಮಿಕ್ಸ್ ಉಳಿಯೋದಿಲ್ಲ. ಯಾಕಂತಂದರೆ ಇದರಿಂದ ಮುರುಕು ಚಕ್ಕುಲಿ ಎಲ್ಲ ಬೇಗ ಬೇಗ ಮಾಡಿ ಖಾಲಿ ಮಾಡಿಬಿಟ್ಟಿರ್ತೇವೆ. ಇವತ್ತು ನಾನು ಈ ಪ್ರಿಮಿಕ್ಸ್ನಿಂದ 3 ಥರದ ಸ್ನ್ಯಾಕ್ಸ್ ರೆಸಿಪಿಯನ್ನು ಮಾಡಿ ತೋರಿಸ್ತಾ ಇದ್ದೇನೆ. ಫಸ್ಟಿಗೆ ನೀವು ಹಿಟ್ಟನ್ನು ಕಳಿಸ್ಕೊಳ್ಳೋ ಮೊದಲು ಈ ರೀತಿ ಸ್ವಲ್ಪ ಜರಡಿ ಹಿಡ್ಕೊಂಡ್ರೆ ಒಳ್ಳೆಯದು. ಯಾಕಂತಂದರೆ ಹಿಟ್ಟಲ್ಲಿ ಎಲ್ಲಿಯಾದರೂ ಗಂಟುಗಳಿದ್ದರೆ ಅದು ಒಡೆದು ಹೋಗ್ತದೆ. ನಿಮಗೆ ಸ್ನ್ಯಾಕ್ಸ್ ಮಾಡಲಿಕ್ಕೆ ಎಷ್ಟು ಬೇಕೋ ಅಷ್ಟು ಹಿಟ್ಟನ್ನು ತಗೊಂಡು ಈ ರೀತಿ ಜರಡಿ ಹಿಡ್ಕೊಂಡ್ರೆ ಆಯಿತು. ನಂತರ ಈ ಹಿಟ್ಟಿಗೆ ಸಾಧಾರಣ 1 ಸ್ಪೂನ್ ಆಗುವಷ್ಟು ಅಜ್ವೈನ್ ಅಥವಾ ಓಂ ಕಾಳನ್ನು ತಗೊಂಡು ಈ ರೀತಿ ಕೈಯಲ್ಲೇ ಸ್ವಲ್ಪ ಕ್ರಷ್ ಮಾಡ್ಕೊಂಡು ಹಾಕ್ಕೊಳ್ಬೇಕು. ಹಾಗೆಯೇ 1 ಸ್ಪೂನ್ ಆಗುವಷ್ಟು ಕಪ್ಪು ಎಳ್ಳು, ಒಂದು 3 ಸ್ಪೂನ್ ಆಗುವಷ್ಟು ಬೆಣ್ಣೆ, ರುಚಿಗೆ ಬೇಕಾಗಿರುವಷ್ಟು ಉಪ್ಪನ್ನು ಹಾಕ್ಕೊಂಡು ಎಲ್ಲವನ್ನು ಕೂಡ ಒಮ್ಮೆ ಕೈಯಲ್ಲಿ ಚೆನ್ನಾಗಿ ಡ್ರೈ ಮಿಕ್ಸ್ ಮಾಡ್ಕೊಳ್ಬೇಕು. ನಾನು ಈ ಹಿಟ್ಟಲ್ಲೇ ಸ್ವಲ್ಪ ಬೆಣ್ಣೆ ಮುರುಕನ್ನು ಸಹ ಮಾಡ್ತಾ ಇರೋದ್ರಿಂದ 3 ಸ್ಪೂನ್ ಆಗುವಷ್ಟು ಬೆಣ್ಣೆನ ಹಾಕ್ಕೊಂಡಿದ್ದೇನೆ. ನಿಮ್ಮ ಹತ್ರ ಒಂದು ವೇಳೆ ಬೆಣ್ಣೆ ಇಲ್ಲ ಅಂತ ಹೇಳಿದರೆ ಎಣ್ಣೆಯನ್ನು ಸ್ವಲ್ಪ ಬಿಸಿ ಮಾಡಿ ಅದನ್ನು ಕೂಡ ಹಾಕ್ಕೊಳ್ಬೋದು. ಈ ಹಿಟ್ಟನ್ನು ಬೆಣ್ಣೆಯೊಟ್ಟಿಗೆ ಮಿಕ್ಸ್ ಮಾಡ್ತಾ ಮಾಡ್ತಾ ಮುಷ್ಟಿಯೊಳಗೆ ಈ ರೀತಿ ಹಿಟ್ಟು ಉಂಡೆ ಕಟ್ಲಿಕ್ಕೆ ಬರಬೇಕು. ಆ ರೀತಿ ಆದರೆ ಹಿಟ್ಟು ಕರೆಕ್ಟಾಗಿ ಪರ್ಫೆಕ್ಟಾಗಿ ರೆಡಿಯಾಗಿದೆ ಅಂತೇಳಿ ಅರ್ಥ. ಆಗ ನಿಮಗೆ ಚಕ್ಕುಲಿ ಅಥವಾ ಮುರುಕು ತುಂಬ ಕ್ರಿಸ್ಪಿಯಾಗಿ ಬರ್ತದೆ. ನಂತರ ಹಿಟ್ಟಿಗೆ ಸ್ವಲ್ಪನೇ ನೀರನ್ನು ಹಾಕ್ಕೊಳ್ತಾ ಚಪಾತಿ ಹಿಟ್ಟಿಗಿಂತಲೂ ಸ್ವಲ್ಪ ಸಾಫ್ಟ್ ಆಗಿರುವ ಹಿಟ್ಟನ್ನು ರೆಡಿ ಮಾಡ್ಕೊಳ್ಬೇಕು. ನೋಡಿ, ಈ ರೀತಿ ಇಷ್ಟು ಸಾಫ್ಟ್ ಆದರೆ ಸಾಕು. ಇದನ್ನು ಮತ್ತೆ ನೆನೆಸ್ಕೊಳ್ಬೇಕು ಅಂತೇಳೇನಿಲ್ಲ. ಹಿಟ್ಟನ್ನು ರೆಡಿ ಮಾಡಿದ ಕೂಡಲೇ ಬೆಣ್ಣೆ ಮುರುಕು ಅಥವಾ ಚಕ್ಕುಲಿಯನ್ನು ಮಾಡ್ಕೊಳ್ಬೋದು. ನಾನಿಲ್ಲಿ ಫಸ್ಟಿಗೆ ಈ ಹಿಟ್ಟನ್ನು ಸ್ವಲ್ಪ ಸಿಲಿಂಡರ್ ಶೇಪಲ್ಲಿ ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೇನೆ. ಆಗ ನಮಗೆ ಚಕ್ಕುಲಿ ಒರಳಿನೊಳಗೆ ಹಾಕೊಳ್ಳಿಕ್ಕೆ ಸುಲಭ ಆಗ್ತದೆ ಅಂತೇಳಿ. ನಂತರ ಈ ರೀತಿ ಚಕ್ಕುಲಿ ತೂತಿರೋದನ್ನು ಚಕ್ಕುಲಿ ಒರಳಿಗೆ ಹಾಕ್ಕೊಂಡು ಈ ರೆಡಿ ಮಾಡಿಟ್ಟಿರೋ ಹಿಟ್ಟನ್ನು ಈ ಚಕ್ಕುಲಿ ಒರಳಿನೊಳಗೆ ಹಾಕ್ಕೊಳ್ಬೇಕು. ಅದಕ್ಕೆ ಹಾಕುವ ಮೊದಲು ಇನ್ನೊಮ್ಮೆ ಸ್ವಲ್ಪ ಚೆನ್ನಾಗಿ ನಾದ್ಕೊಂಡು ನಂತರ ಹಾಕ್ಕೊಳ್ಳಿ. ಆವಾಗ ಚಕ್ಕುಲಿ ಇನ್ನೂ ಕೂಡ ಕ್ರಿಸ್ಪಿಯಾಗಿ ಸಾಫ್ಟಾಗಿ ಬರ್ತದೆ. ಮತ್ತು ಕೆಲವರು ಈ ಚಕ್ಕುಲಿ ಒರಳಿನೊಳಗೆ ಎಣ್ಣೆ ಎಲ್ಲ ಹಾಕ್ಕೊಂಡು ನಂತರ ಹಿಟ್ಟನ್ನು ಹಾಕ್ತಾರೆ. ಆದರೆ ನಾನು ಆ ರೀತಿ ಎಲ್ಲ ಮಾಡೋದಿಲ್ಲ. ಎಣ್ಣೆನ ಹಾಕೊಳ್ಳೋದಿದ್ರೂ ಕೂಡ ಚೆನ್ನಾಗಿಯೇ ಬರ್ತದೆ. ನಾನೀಗ ಮೊದಲಿಗೆ ಬೆಣ್ಣೆ ಮುರುಕನ್ನು ಮಾಡ್ಕೊಳ್ತಾ ಇದ್ದೇನೆ. ಎಣ್ಣೆ ಬಿಸಿಯಾದ ನಂತರ ಬಾಣಲೆಗೆ ಡೈರೆಕ್ಟಾಗಿ ಬೆಣ್ಣೆ ಮುರುಕನ್ನು ಹೊತ್ಕೊಂಡ್ರೆ ಆಯಿತು. ಹಿಟ್ಟನ್ನು ತುಂಬ ಗಟ್ಟಿನೂ ಅಲ್ಲ, ತುಂಬ ತೆಳ್ಳಗೇನೂ ಅಲ್ಲ, ಮೀಡಿಯಮ್ ಆಗಿ ರೆಡಿ ಮಾಡಿ ಇಟ್ಕೊಂಡ್ರೆ ಈ ರೀತಿ ಈಸಿಯಾಗಿ ನೀವು ಬೆಣ್ಣೆ ಮುರುಕನ್ನು ಡೈರೆಕ್ಟಾಗಿ ಎಣ್ಣೆ ಒಳಗೆ ಬಿಡ್ಕೊಳ್ಬೋದು. ಈ ರೀತಿ ಎರಡೂ ಕಡೆ ಕೂಡ ಮೀಡಿಯಮ್ ಫ್ಲೇಮಲ್ಲೇ ಇದನ್ನು ಕಾಯಿಸ್ಕೊಂಡ್ರೆ ಬೆಣ್ಣೆ ಮುರುಕು ರೆಡಿ ಆಗ್ತದೆ. ನಂತರ ಈಗ ಅದೇ ಹಿಟ್ಟಲ್ಲಿ ನಾನಿಲ್ಲಿ ತೆಂಗುಳಲನ್ನು ಮಾಡ್ಕೊಳ್ತಾ ಇದ್ದೇನೆ. ತೆಂಗುಳಲನ್ನು ಮಾಡ್ಕೊಳ್ಳಿಕ್ಕೆ 3 ಕಣ್ಣಿರುವ ಚಕ್ಕುಲಿ ಪ್ಲೇಟ್ ಬರ್ತದಲ್ವ, ಅದನ್ನು ಚಕ್ಕುಲಿ ಒರಳೊಳಗೆ ಹಾಕ್ಕೊಂಡು ಈ ರೀತಿ ಒಂದು ಸೌಟಿನ ಮೇಲೆ ತೆಂಗುಳಲನ್ನು ರೆಡಿ ಮಾಡ್ಕೊಳ್ಬೇಕು. ಆಮೇಲೆ ಈ ಸೌಟನ್ನೇ ಡೈರೆಕ್ಟಾಗಿ ಎಣ್ಣೆ ಒಳಗೆ ಬಿಟ್ಕೊಂಡ್ರೆ ಆಯಿತು.
ಒಂದ್ಸಲಿಗೆ ನೀವು 6-7 ತೆಂಗುಳನ್ನು ಒಟ್ಟಿಗೆ ಹಾಕ್ಕೊಂಡು ಕದ್ದುಕೊಳ್ಬೋದು. ಈ ಚಕ್ಕುಲಿ ಪ್ರಿಮಿಕ್ಸಲ್ಲಿ ಮಾಡಿದ ತೆಂಗುಳಲು ಚಕ್ಕುಲಿ ಅಥವಾ ಬೆಣ್ಣೆ ಮುರುಕಿಗಿಂತಲೂ ಇನ್ನೂ ಕ್ರಿಸ್ಪಿಯಾಗಿ ಬರ್ತದೆ. ತುಂಬ ಟೇಸ್ಟಿಯಾಗಿರ್ತದೆ ಈ ತೆಂಗುಳಲಂತೂ. ಇದನ್ನು ಕೂಡ ಇದರ ಮೇಲೆ ಇರುವ ಎಣ್ಣೆ ನೊರೆಯಲು ಹೋಗುವವರೆಗೆ ಚೆನ್ನಾಗಿ ಕರೆದುಕೊಂಡ್ರೆ ತೆಂಗುಳಲು ರೆಡಿ ಆಗ್ತದೆ. ಈಗ ಲಾಸ್ಟಿಗೆ ಸೇಮ್ ಅದೇ ಹಿಟ್ಟಿಂದ ಚಕ್ಕುಲಿಯನ್ನು ಕೂಡ ಮಾಡ್ಕೊಳ್ತಾ ಇದ್ದೇನೆ. ಈ ಅಕ್ಕಿ ಮತ್ತು ಉದ್ದಿನ ಬೇಳೆಯಿಂದ ಮಾಡಿದ ಒಂದು ಪ್ರಿಮಿಕ್ಸನ್ನು ನೀವು ರೆಡಿ ಮಾಡಿ ಇಟ್ಕೊಂಡ್ರೆ ಚಕ್ಕುಲಿ, ತೆಂಗುಳಲು, ಬೆಣ್ಣೆ ಮುರುಕು ಎಲ್ಲವನ್ನು ಕೂಡ ನೀವು ಒಟ್ಟಿಗೆ ಮಾಡ್ಕೊಳ್ಬೋದು. ಇದನ್ನು ಕೂಡ ಅಷ್ಟೇ ಮೀಡಿಯಂ ಫ್ಲೇಮಲ್ಲಿ ಎರಡೂ ಕಡೆ ಕೂಡ ಚೆನ್ನಾಗಿ ಕಾಯಿಸ್ಕೊಂಡ್ರೆ ಚಕ್ಕುಲಿ ಕೂಡ ರೆಡಿ ಆಗ್ತದೆ. ಈಗ ಒಂದೇ ಪ್ರಿಮಿಕ್ಸ್ ಹಿಟ್ಟಿಂದ 3 ರೀತಿಯ ಸ್ನ್ಯಾಕ್ಸ್ ರೆಡಿಯಾಗಿದೆ. ಇದು 3 ಕೂಡ ತುಂಬ ಕ್ರಿಸ್ಪಿಯಾಗಿ ತುಂಬ ಟೇಸ್ಟಿಯಾಗಿ ಬಂದಿತ್ತು. ನಾವು ಉದ್ದಿನಬೇಳೆಯನ್ನು ಹುರಿದು ಪುಡಿ ಮಾಡಿರೋದ್ರಿಂದ ಉದ್ದಿನಬೇಳೆ ಘಮ ಕೂಡ ಈ ಚಕ್ಕುಲಿ, ಆಮೇಲೆ ತೆಂಗುಳಲು, ಬೆಣ್ಣೆ ಮುರುಕು ಎಲ್ಲದರಲ್ಲಿ ಕೂಡ ಬರ್ತದೆ. ಬೆಣ್ಣೆ ಮುರುಕು ಅಂತ ಹೇಳಿದರೆ ಈ ಅಂಗಡಿಗಳಲ್ಲೆಲ್ಲ ಕರಿಬೇವಿನ ಸೊಪ್ಪನ್ನು ಫ್ರೈ ಮಾಡಿ ಹಾಕ್ತಾರಲ್ವ, ಹಾಗೆ ನಾನು ಕೂಡ ಕರಿಬೇವಿನ ಸೊಪ್ಪನ್ನು ಫ್ರೈ ಮಾಡಿನೇ ಹಾಕಿದ್ದೇನೆ. ತುಂಬ ಟೇಸ್ಟಿಯಾಗಿರ್ತದೆ ಕರಿಬೇವಿನ ಜೊತೆ ಈ ಬೆಣ್ಣೆ ಮುರುಕನ್ನು ತಿನ್ನಲಿಕ್ಕೆ. ನೀವು ಕೂಡ ಈ ರೀತಿ ಪ್ರಿಮಿಕ್ಸ್ ಹಿಟ್ಟನ್ನು ರೆಡಿ ಮಾಡಿಕೊಂಡು ಈ ರೀತಿಯ ಸ್ನ್ಯಾಕ್ಸ್ಗಳನ್ನು ಮಾಡಿ. ಹಾಗೆಯೇ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ನಿಮ್ಮ ಅನಿಸಿಕೆಗಳನ್ನು ಕಮೆಂಟಲ್ಲಿ ತಿಳಿಸಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೆ ಧನ್ಯವಾದಗಳು.